ವೆಲ್ಕಮ್ ಟು ಕೆಎಂ ಚಾನಲ್ ಬೈ ಸಂದ್ರ ಫ್ರೆಂಡ್ಸ್. ಇವತ್ತೊಂದು ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಸೂಪರ್ ಆಗೈತೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಅರ್ಧ ಕೆಜಿ ಅಷ್ಟು ಚಿಕನ್ಗೆ ನಾನು ಮಾಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಒಂದು ಮೊಟ್ಟೆ ತೊಗೊಂಡು ಹೊಡ್ಕೊತಾ ಇದ್ದೀನಿ. ಮೊಟ್ಟೆ ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, 1-2 ಸ್ಪೂನ್ ಅಷ್ಟು ಮೊಸರು ನೋಡಿ. ಆಚೆ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನಾವು ಬಜ್ಜಿಗೆಲ್ಲ ಹಾಕ್ಕೊಳ್ತೀವಲ್ಲ ಅದೇ ಕಡಲೆ ಹಿಟ್ಟು. ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಸ್ಪೂನಲ್ಲಿ ನೋಡಿ. ತೇಜು ಕಬಾಬ್ ಪೌಡರು 2 ಪ್ಯಾಕೆಟ್ ತೊಗೊಂಡಿದ್ದೀನಿ, 10 ರೂಪಾಯಿದು. ಅದು ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ಸ್ವಲ್ಪ ಉಪ್ಪು. ಈ ಪೌಡರಲ್ಲಿ ಉಪ್ಪಿರುತ್ತೆ, ಆದರೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ನೋಡಿ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಚಿಲ್ಲಿ ಪೌಡರು. ಸ್ವಲ್ಪ ಖಾರ ಇದೆ, ಚೆನ್ನಾಗಿರುತ್ತೆ ಅಂತ ನೋಡಿ. ಸಣ್ಣಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಅಂಟೆ ರೂಪಕ್ಕೆ ಬಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಇವಾಗ ಇದಕ್ಕೆ ಚಿಕನ್ ಹಾಕೋಣ ನೋಡಿ. ಇವಾಗ ನಾನು ಚಿಕನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡಿ. ಚಿಕನ್ ಹಾಕ್ಬಿಟ್ಟು ಮಸಾಲ ಜೊತೆಗೆ ಚೆನ್ನಾಗಿ ಈ ಥರ ಕಲಿಸ್ಕೊಬೇಕು ಫ್ರೆಂಡ್ಸ್. ಈ ಥರ ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೀವು ಈ ಥರ ಕಲಿಸ್ಬಿಟ್ಟು ಒಂದು ಅರ್ಧ-ಮುಕ್ಕಾಲು ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ಒಂದು 2 ಅವರ್ 3 ಅವರ್ ಬಿಟ್ರಂತೂ ಸೂಪರಾಗಿರುತ್ತೆ. ಇವಾಗ ನಾನು ಇದನ್ನು ಕಲಿಸ್ಬಿಟ್ಟು ಇವಾಗ ಎತ್ತಿಡ್ತೀನಿ ನಾನು ನೋಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗೆಲ್ಲ ಕಬಾಬ್ ನೆಂದಿದ್ದೆಲ್ಲ. ಇವಾಗ ಇದನ್ನು ಎಣ್ಣೆಗೆ ಹಾಕೋಣ. ಇವಾಗ ಎಣ್ಣೆನೂ ಬಿಸಿಯಾಗಿದೆ ನೋಡಿ. ಇವಾಗ ಒಂದೊಂದೇ ನೋಡಿ ಫ್ರೆಂಡ್ಸ್. ಇವಾಗ 2 ಕಡೆ ಚೆನ್ನಾಗಿ ಆಗಿದೆ. ಇವಾಗ ಇದನ್ನು ತೆಕ್ಕೊಳ್ಳೋಣ ನೋಡಿ. ಸೂಪರಾಗಿರೋಂಥ ಕಬಾಬ್ ರೆಡಿಯಾಗಿದೆ. ನೀವು ಮನೆಗೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಾಮೆಂಟ್ಸ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.